3 ಈ 8 ಎಕರೆ ನಾವು ಕೊಟ್ಟಿದ್ದೀವಿ. ಆ ಜಾಗವನ್ನು ಮಣ್ಣವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈಗೇನೋ ಆಕಿ ತಾವು ಈ ಮನವಿ ಕೊಟ್ಟಿದ್ರಿ, ಈ ಮನವಿಯನ್ನು ಅವ್ರ ಗಮನಕ್ಕೆ ತರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಇದ್ರ ಬಗ್ಗೆ ನಾವು ಅವ್ರು ಕೊಡ್ಕೊಂಡು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಇದ್ರ ಬಗ್ಗೆ ಆಕ್ಷನ್ ತಗೋ ವ್ಯವಸ್ಥೆ ಮಾಡ್ತೀವಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪ್ರಜಾಸೌಧಕ್ಕಾಗಿ ಯರಗಟ್ಟಿ ಹದ್ದಿಯಲ್ಲಿಯೇ ನಿರ್ಮಾಣ ಮಾಡಲು ಹೋರಾಟ ಮತ್ತು ಮನವಿ. ಎಸ್ ವೀಕ್ಷಕರೇ, ಯರಗಟ್ಟಿ ತಾಲೂಕು ಆಡಳಿತ ಕಚೇರಿ ಪ್ರಜಾಸೌಧವನ್ನು ಸಾರ್ವಜನಿಕ ಅನುಕೂಲವಾಗುವಂತೆ ಸ್ಥಾನಿಕದಲ್ಲಿಯೇ ಅಂದರೆ ಪಟ್ಟಣದಲ್ಲಿಯೇ ನಿರ್ಮಾಣ ಮಾಡಬೇಕು ಎಂದು ಪಟ್ಟಣದ ಜನರು ಮತ್ತು ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಯ ಜನರು ಪ್ರತಿಭಟನೆ ಮಾಡಿ ಮಾನ್ಯ ದಂಡಾಧಿಕಾರಿಗಳಾದ NV ಗುಂಡಪ್ಪ ಅವರ ಮೂಲಕ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಮಾನ್ಯ ಜಿಲ್ಲಾಧಿಕಾರಿಯವರಿಗೆ, ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಶಾಸಕರಾದ ವಿಶ್ವಾಸ ವೈದ್ಯ ಅವರಿಗೆ ಮನವಿ ಸಲ್ಲಿಸಲು ಮನವಿ ಮಾಡಲಾಯಿತು. ಜೆ ರತ್ನಾಕರ್ ಶೆಟ್ಟಿ ಮಾತನಾಡುತ್ತಾ, ಪಟ್ಟಣದಿಂದ ಪ್ರಜಾಸೌಧ ಬಹಳ ದೂರ ಆಗುತ್ತೆ, ಯರಗಟ್ಟಿ ಪಟ್ಟಣದ ಹದ್ದಿಯಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು ಎಂದು ವಿನಂತಿಸಿಕೊಂಡರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮಾನ್ಯ ದಂಡಾಧಿಕಾರಿಗಳಾದ NV ಗುಂಡಪ್ಪ ಅವರು ತಮ್ಮ ಈ ಮನವಿಯನ್ನು ತ್ವರಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಜಿತ್ ಕುಮಾರ್ ದೇಸಾಯಿ, ಜೆ ರತ್ನಾಕರ್ ಶೆಟ್ಟಿ, ಸಂತೋಷ್ ಆದಿಮನಿ, ಫಿರೋಜ್ ಖಾದ್ರಿ, ಅಶೋಕ್ ಅಂಗಡಿ, ಕಿಟ್ಟು ತೊರಗಲ್, ಸೋಮು ರೇನಾಪುರ್, DK ರಫೀಕ್, ಶಂಕರ್ ಮುಗುಳಿ, ಬಾಪುಗೌಡ ಪಾಟೀಲ್, ಮೆಹಬೂಬ್ ನದಾಬ್, ಸಿದ್ದು ಪೂಜಾರ್ ಮುಂತಾದವರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ವಿವಿಧ ಸಂಘಟನೆಗಳು, ಎಲ್ಲ ಅಂಗಡಿಕಾರರು, ವಿಶೇಷವಾಗಿ ಎಲ್ಲ ರೈತ ಬಾಂಧವರು, ದಲಿತ ಪರ ಸಂಘಟನೆಗಳು ಕರವೇ ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. T24 ಪ್ರೈಮ್, ನೇಮೊಳಗಿನ ಧ್ವನಿ. ಹಾಗೂ ಊರ ಸಾರ್ವಜನಿಕರ ವತಿಯಿಂದ ಈ ಮನವಿಯನ್ನು ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ಇವತ್ತು ಅರ್ಪಿಸುತ್ತಿದ್ದೇವೆ. ಇದನ್ನು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಶಾಸಕರಿಗೂ ಇದನ್ನು ತಲುಪಿಸಿ ಈಗಿರುವಂತಹ ವ್ಯವಸ್ಥೆ ಯರಗಟ್ಟಿಯಲ್ಲಿ ಅನ್ನುವಂಥದ್ದು ಮಾಡಬೇಕಂತ ತಮ್ಮಲ್ಲಿ ಯರಗಟ್ಟಿಯ ನೂತನ ತಾಲೂಕಿನ ಆಡಳಿತ ಕಚೇರಿ ಪ್ರಜಾಸೌಧದ ಕಟ್ಟಡದ ನಿರ್ಮಾಣ ಮಾಡುತ್ತಿರುವ ಅತ್ಯಂತ ಸಂತಸದ ವಿಚಾರ. ಆದರೆ ಅದು ಯರಗಟ್ಟಿ ಪಟ್ಟಣದಿಂದ 5 ಕಿಮೀ ದೂರದಲ್ಲಿ ನಿರ್ಮಾಣವಾಗುತ್ತಿರುವುದು ಜನರಿಗೆ ಆಡಳಿತ ವ್ಯವಸ್ಥೆ ಮತ್ತಷ್ಟು ದೂರವಾಗಿ ತೊಂದರೆ ತಪ್ಪಿದ್ದಲ್ಲ. ಸುತ್ತಲಿನ ಗ್ರಾಮಗಳಿಂದ ಜನರು ಪಟ್ಟಣಕ್ಕೆ ಬಂದು ಮತ್ತೆ ಬೇರೆ ವಾಹನದ ಮೂಲಕ ಅಲ್ಲಿಗೆ ತಲುಪುವುದು ಎಂದರೆ ಬಹಳಷ್ಟು ತೊಂದರೆದಾಯಕ. ಆದ್ದರಿಂದ ಯರಗಟ್ಟಿ ಪಟ್ಟಣದಲ್ಲಿ ಕಚೇರಿ ಆರಂಭವಾದರೆ ಸಾರ್ವಜನಿಕರಿಗೆ ಬಹಳಷ್ಟು ಉಪಯುಕ್ತ ಮತ್ತು ಸಲೀಸಾಗಿ ಜನರಿಗೆ ಆಡಳಿತ ವ್ಯವಸ್ಥೆ ಸಿಗಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ತಾಲೂಕು ಕೇಂದ್ರ ಸಹ ಇಲ್ಲಿನ ಜನರ ಅಲೆದಾಟ ತಪ್ಪುವುದಿಲ್ಲ. ಹಾಗಾಗಿ ಯರಗಟ್ಟಿಯ ಒಂದು ಪಟ್ಟಣದ ಸಮೀಪವೇ 3 ಈ 8 ಎಕರೆ ನಾವು ಕೊಟ್ಟಿದ್ದೀವಿ. ಆ ಜಾಗವನ್ನು ಮಣ್ಣವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈಗೇನೋ ಆಕಿ ತಾವು ಈ ಮನವಿ ಕೊಟ್ಟಿದ್ರಿ, ಈ ಮನವಿಯನ್ನು ಅವ್ರ ಗಮನಕ್ಕೆ ತರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಇದ್ರ ಬಗ್ಗೆ ನಾವು ಅವ್ರು ಕೊಡ್ಕೊಂಡು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಇದ್ರ ಬಗ್ಗೆ ಆಕ್ಷನ್ ತಗೋ ವ್ಯವಸ್ಥೆ ಮಾಡ್ತೀವಿ. ಸುಮ್ಮನೆ ಹಿಂದೆ ಮುಂದೆ ಬರಲಿ ನೆಳ್ಳಾಗ ಕಾಣುತ್ತದ ಸ್ವಲ್ಪ ಅಲ್ಲೇ ಮುಂಚೆ ಒಂದು